ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನೋಡಿ, ನಿಮ್ಮ ಒಂದು ಇಂಗ್ಲಿಷ್ ಬ್ಲೂ ಪ್ರಿಂಟನ್ನು ನೋಡೋಣ ಮತ್ತು ಇಂಗ್ಲಿಷ್ನಲ್ಲಿ ನೀವು ಯಾವ ರೀತಿ ಓದಬೇಕು, ಯಾವ ರೀತಿ ಸುಲಭವಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನಾವೀಗ ನೋಡೋಣ. ಇಲ್ಲಿ ನೀವು ಚಾಯ್ಸ್ ಇದ್ದಲ್ಲಿ ಕೆಲವೊಂದು ಲೆಸನ್ಗಳನ್ನು ಬಿಟ್ಟರೂ ಕೂಡ ನಡೀತಿರ್ತದೆ. ಆದ ಕಾರಣ ನೀವು ಬ್ಲೂ ಪ್ರಿಂಟನ್ನು ತುಂಬ ಗಮನ ಕೊಟ್ಟು ನೋಡಬೇಕು. ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ 1 ಅಂಕದ ಏನು ಪ್ರಶ್ನೆಗಳಿರ್ತವೆ ಅವು ಕಂಪಲ್ಸರಿ ಆಗಿರ್ತವೆ. ಅವನ್ನ ನೀವು ಗಮನ ಕೊಟ್ಟು ನೋಡಬೇಕು. ಈಗ ರೋಮಿಯೋ ಆ್ಯಂಡ್ ಜೂಲಿಯೆಟ್ ನೋಡಿ, ಈ ಪಾಠದಲ್ಲಿ ಈ ಟೀಚಿಂಗ್ ಅವರ್ಸ್ ಬಗ್ಗೆ ನಮಗೇನು ಬೇಡ. ಇದು ರೋಮಿಯೋ ಆ್ಯಂಡ್ ಜೂಲಿಯೆಟ್ಸ್ನಲ್ಲಿ ಮಾರ್ಕ್ಸ್ ಎಷ್ಟಿದೆ? ಈ ರೋಮಿಯೋ ಆ್ಯಂಡ್ ಜೂಲಿಯೆಟ್ಗೆ 3 ಅಂಕ ಇದೆ. 3 ಅಂಕ ಯಾವ ರೀತಿ ಇದೆ ನೋಡಿ, 1 ಮಾರ್ಕ್ ಮತ್ತು 2 ಮಾರ್ಕ್ ಕೇಳ್ತಾರೆ. ಇಲ್ಲಿ ನೀವು 3 ಮಾರ್ಕ್ 4 ಮಾರ್ಕ್ ಓದೋ ಅಗತ್ಯ ಇರೋದಿಲ್ಲ. ರೋಮಿಯೋ ಆ್ಯಂಡ್ ಜೂಲಿಯೆಟ್ದಲ್ಲಿ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ಗಳನ್ನು ಕೇಳ್ತಾರೆ. ಇನ್ನು 2 ಡಿಯರ್ ಪಾಠದಲ್ಲಿ ನೋಡಿ 5 ಮಾರ್ಕ್ಸ್ ಅಲಾಟ್ ಆಗಿದೆ. ಇದಕ್ಕೆ ಇಲ್ಲಿ ಒಂದು 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಮತ್ತು ಒಂದು 4 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ನೀವು 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಓದೋ ಅಗತ್ಯ ಇಲ್ಲ. ನಾವು ಮುಂದಿನ ವಿಡಿಯೋಗಳಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ ಪಾಠದಿಂದ ಎಷ್ಟು ಓದಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇನ್ನು ಆನ್ ಚಿಲ್ಡ್ರನ್ ಪಾಠದಲ್ಲಿ ನೋಡಿ, ಇದಕ್ಕೂ 3 ಮಾರ್ಕ್ಸ್ ಅಲಾಟ್ ಆಗಿದೆ. ಇಲ್ಲಿ 1 ಮಾರ್ಕ್ ಕೇಳ್ತಾರೆ ಮತ್ತು 2 ಮಾರ್ಕ್ ಕೇಳ್ತಾರೆ. 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸನ್ನು ಇಲ್ಲಿ ನೀವು ಓದೋ ಅಗತ್ಯ ಇಲ್ಲ. ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಈ ಚಾಪ್ಟರ್ನಲ್ಲಿ ಈ ಲೆಸನ್ನಲ್ಲಿ 5 ಮಾರ್ಕ್ಸ್ ಅಲಾಟ್ ಆಗಿದೆ. ಇದಕ್ಕೆ ಇಲ್ಲಿ 1 ಮಾರ್ಕ್ ಕ್ವಶನ್ ಇಲ್ಲ, ಓನ್ಲಿ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಕೇಳ್ತಾರೆ. 4 ಮಾರ್ಕ್ಸ್ ಇಲ್ಲಿಲ್ಲ. ಇನ್ನು ಎ ಸನ್ನಿ ಮಾರ್ನಿಂಗ್ ನೋಡಿ 8 ಮಾರ್ಕ್ಸ್ ಅಲಾಟ್ ಆಗಿದೆ. ಇದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆದ ಲೆಸನ್ ಆಗಿದೆ. ಇಲ್ಲಿ ನಿಮಗೆ 1 ಮಾರ್ಕ್ದು 1 ಕೇಳ್ತಾರೆ ಮತ್ತು ನಿಮಗೆ 3 ಮಾರ್ಕ್ಸ್ದು 1 ಕೇಳ್ತಾರೆ ಮತ್ತು 4 ಮಾರ್ಕ್ಸ್ದು 1 ಕೇಳ್ತಾರೆ. ನೋಡಿ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ನೋಡಿ, ಲಾಂಗ್ ಆನ್ಸರ್ಗಳನ್ನು ಇಲ್ಲಿ ನೀವು ನೋಡ್ಕೋಬೇಕು. ಈ ಪಾಠದಲ್ಲಿ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಮತ್ತು ಆಮೇಲೆ 1 ಮಾರ್ಕ್ಸ್, ಇದು ಅತ್ಯಂತ ಇಂಪಾರ್ಟೆಂಟ್ ಆದ ಲೆಸನ್ ಇದೆ. ಇನ್ನು ವೆನ್ ಯು ಆರ್ ಓಲ್ಡ್ ನೋಡಿ, ವೆನ್ ಯು ಆರ್ ಓಲ್ಡ್ನಲ್ಲಿ ಓನ್ಲಿ 3 ಮಾರ್ಕ್ಸದ ಒಂದು ಕ್ವಶನನ್ನು ಮಾತ್ರ ಕೇಳ್ತಾರೆ. ಇಲ್ಲಿ 1 ಮಾರ್ಕ್ 2 ಮಾರ್ಕ್ 4 ಮಾರ್ಕ್ ಯಾವೂ ಇಲ್ಲ. ಇನ್ನು ಗಾರ್ಡ್ನರ್ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ ಕೇಳ್ತಾರೆ ಮತ್ತು 4 ಮಾರ್ಕ್ ಕ್ವಶನ್ ಕೇಳ್ತಾರೆ. ಇಲ್ಲಿ 2 ಮಾರ್ಕ್ 3 ಮಾರ್ಕ್ ಯಾವೂ ಇಲ್ಲ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್, ಇಲ್ಲಿ ಕೂಡ ನೋಡಿ 1 ಮಾರ್ಕ್ ಇಲ್ಲ, 2 ಮಾರ್ಕ್ ಇಲ್ಲ, 4 ಮಾರ್ಕ್ ಇಲ್ಲ, ಓನ್ಲಿ 1 ಮಾರ್ಕ್ 3 ಮಾರ್ಕ್ದ 1 ಕ್ವಶನ್ ಕೇಳ್ತಾರೆ. ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್, ಈ ಇದರಲ್ಲಿ 1 ಮಾರ್ಕದ್ದು ಕೇಳ್ತಾರೆ. 2 ಮಾರ್ಕ್ ಇಲ್ಲ, 3 ಮಾರ್ಕ್ ಇಲ್ಲ, ಓನ್ಲಿ 4 ಮಾರ್ಕ್ಸದ್ದು ಕೇಳ್ತಾರೆ. ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇಲ್ಲಿ ಓನ್ಲಿ 3 ಮಾರ್ಕ್ಸ್ದು 1 ಕೇಳ್ತಾರೆ. 1 ಮಾರ್ಕ್ 2 ಮಾರ್ಕ್ 4 ಮಾರ್ಕ್ ಯಾವೂ ಇಲ್ಲ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ, ಇಲ್ಲಿ 1 ಮಾರ್ಕ್ ಕೇಳ್ತಾರೆ ಮತ್ತು 3 ಮಾರ್ಕ್ ಕೇಳ್ತಾರೆ. 2 ಮಾರ್ಕ್ 4 ಮಾರ್ಕ್ ಯಾವೂ ಇಲ್ಲ. ದ ವೋಟರ್, ಇಲ್ಲಿ 5 ಮಾರ್ಕ್ಸ್ ಅಲಾಟ್ ಆಗಿದೆ. 1 ಮಾರ್ಕ್ ಕೇಳ್ತಾರೆ ಮತ್ತು 4 ಮಾರ್ಕ್ ಕೇಳ್ತಾರೆ. ವೇರ್ ದೆರ್ ಇಸ್ ಎ ಫೀಲ್, ಇಲ್ಲಿ ಕೂಡ 1 ಮಾರ್ಕ್ ಕೇಳ್ತಾರೆ ಮತ್ತು 4 ಮಾರ್ಕ್ ಕೇಳ್ತಾರೆ. ವಾಟರ್ ಲೆಸನ್ನಲ್ಲಿ ಕೇವಲ 1 ಮಾರ್ಕ್ ಮತ್ತು 2 ಮಾರ್ಕ್ ಕೇಳ್ತಾರೆ. ಇಲ್ಲಿ ನೋಡಿ ಟೋಟಲ್ ಏನಿದೆ, ಟೋಟಲ್ ನಿಮಗೆ ಈ ಒಂದು ಪಠ್ಯಭಾಗದಿಂದ 60 ಮಾರ್ಕ್ಸ್ಗಳು ಅಲಾಟ್ ಆಗಿವೆ. ಈ ಒಂದು ಏನು ನಿಮ್ಮದು ಸ್ಟ್ರೀಮ್ಸ್ ಅಂತ ಕೋರ್ಸ್ ಬುಕ್ ಇದೆಯಲ್ಲ, ಇದು ಸ್ಪ್ರಿಂಗ್ಸ್ ಅಂತ ಕೋರ್ಸ್ ಬುಕ್ ಇದೆಯಲ್ಲ, ಸ್ಪ್ರಿಂಗ್ಸ್ಗೆ ಟೋಟಲಿ 60 ಮಾರ್ಕ್ಸು ಅಲಾಟ್ ಆಗಿದೆ. ಇಲ್ಲಿ ಏನಾಗ್ತದೆ, 1 ಮಾರ್ಕ್ ಕ್ವಶನ್ನು 10 ಔಟ್ ಆಫ್ 10 ಟು ಬಿ ಆನ್ಸರ್ಡ್. ಅದಕ್ಕೆ 1 ಮಾರ್ಕ್ಸ್ ಕ್ವಶನ್ ಎಲ್ಲೆಲ್ಲಿ ಬರ್ತವೆ ಅನ್ನೋದನ್ನು ಎಲ್ಲ ನೀವು ಗಮನವಿಟ್ಟು ನೋಡಬೇಕು. ಯಾವ್ಯಾವ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ ಬರೋದಿಲ್ಲ ಅವನು ಓದಬಾರ್ದು. ಇನ್ನು 3 ಔಟ್ ಆಫ್ 4 ಟು ಬಿ ಆನ್ಸರ್ಡ್, 3 ಔಟ್ ಆಫ್ 4 ಟು ಬಿ ಆನ್ಸರ್ಡ್ ಅಂದರೆ ಇಲ್ಲಿ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ನಲ್ಲಿ 1 ಚಾಯ್ಸ್ ಇದೆ. 4 ಕೇಳ್ತಾರೆ, ಅದರಲ್ಲಿ 3 ಇದನ್ನು ಮಾಡಬೇಕು. ಇಲ್ಲಿ ನೀವು ಕೆಲವೊಂದು ಲೆಸನ್ಗಳನ್ನು ಸ್ಕಿಪ್ ಮಾಡ್ಬೋದು. ಅದನ್ನು ನೀವು ಯಾವ ರೀತಿ ಸ್ಕಿಪ್ ಮಾಡ್ಬೋದು ಅನ್ನೋದನ್ನು ನೋಡ್ಬೋದು. ಇಲ್ಲಿ ಈಗ ನೀವಿಲ್ಲಿ 3 ಔಟ್ ಆಫ್ 4 ಅಂತಂದರೆ ಈಗ ನೀವು ಮೇಲಿನ ಈಗ ರೋಮಿಯೋ ಆ್ಯಂಡ್ ಜೂಲಿಯೆಟ್, ಆನ್ ಚಿಲ್ಡ್ರನ್, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಈ ಪಾಠಗಳಲ್ಲಿ 2 ಮಾರ್ಕ್ಸ್ ಕ್ವಶನನ್ನು ಓದಿದರೆ ಅಥವಾ ನಿಮಗೆ ಯಾವ ಪಾಠ ಸುಲಭ ಆಗ್ತದೆ ಅದು ಆ ಒಂದು ಪಾಠದಲ್ಲಿ 2 ಮಾರ್ಕ್ಸ್ ಕ್ವಶನನ್ನು ಬಿಟ್ಟು ಉಳಿದದ್ದು ನೀವು ಓದಿ ಮೇಕಪ್ ಮಾಡ್ಕೋಬಹುದು. ಮತ್ತು 3 ಮಾರ್ಕ್ಸ್ನಲ್ಲಿ ನೋಡಿ, 3 ಮಾರ್ಕ್ಸ್ನಲ್ಲಿ 4 ಔಟ್ ಆಫ್ 6 ಟು ಬಿ ಆನ್ಸರ್ಡ್. 4 ಔಟ್ ಆಫ್ 6 ಅಂತಂದರೆ ನೀವು ಇಲ್ಲಿ ಈ 2 ಲೆಸನ್ನನ್ನು, ಕೊನೆಯ ಲೆಸನ್ಗಳನ್ನು ಇವನು ಬಿಡ್ಬೋದು. 10, 11 ಬಿಟ್ಟು ಈ ಏನು ಮೇಲಿನ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್, ಎ ಸನ್ನಿ ಮಾರ್ನಿಂಗ್, ವೆನ್ ಯು ಆರ್ ಓಲ್ಡ್, ದ ಗಾರ್ಡ್ನರ್, ಇವಿಷ್ಟು ಓದ್ಕೊಂಡ್ರು ಕೂಡ ನೀವು ಸುಲಭವಾಗಿ 6ರಲ್ಲಿ 4ಕ್ಕೆ ಉತ್ತರವನ್ನು ಬರೀಬೋದು. ಇಲ್ಲಿ ಕೂಡ 3 ಔಟ್ ಆಫ್ 6 ನೋಡಿ, 4 ಮಾರ್ಕ್ಸ್ ಕ್ವಶನ್ ಕೂಡ ನೀವು 3 ಔಟ್ ಆಫ್ 6 ಇದೆ. ಯಾವುದಾದ್ರೂ 3 ಓದ್ಬೋದು.
ಟು ಡಿಯರ್, ಎ ಸನ್ನಿ ಮಾರ್ನಿಂಗ್, ದ ಗಾರ್ಡನರ್. ಈ ರೀತಿ ಈ 3 ಓದಿ ಇವನ್ನ ನೀವು ಇದರಲ್ಲಿ ಅಷ್ಟೊಂದಾಗಿ 4 ಮಾರ್ಕ್ಸ್ ಓದಲಿಲ್ಲ ಅಂದರೂ ನಡೀತದೆ. ಇಲ್ಲಿ ಈ ರೀತಿ ನೀವು ಪ್ರಿಪೇರ್ ಆಗ್ಬೋದು. ಇನ್ನು ಫ್ರಮ್ ವರ್ಕ್ ಬುಕ್ ನೋಡಿ, ಸ್ಟ್ರೀಮ್ಸ್ ಅನ್ನೋ ವರ್ಕ್ ಬುಕ್ಕಿಗೆ 20 ಮಾರ್ಕ್ಸ್ ಅಲಾಟ್ ಆಗಿರುತ್ತೆ ಟೋಟಲ್ ಆಗಿ. ಅಲ್ಲಿ ನೋಡಿ, ಇಲ್ಲಿ ಸ್ಟ್ರೀಮ್ಸ್ ಅನ್ನೋ ವರ್ಕ್ ಬುಕ್ನಲ್ಲಿ ನೋಡಿ, ಇಲ್ಲಿ ಆರ್ಟಿಕಲ್ಸ್ ಆರ್ ಪ್ರಿಪೋಸಿಷನ್ 1 ಮಾರ್ಕು, ಜಂಬಲ್ಡ್ ಸೆಗ್ಮೆಂಟ್ಸ್ 1 ಮಾರ್ಕು, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 1 ಮಾರ್ಕು, ಮತ್ತು ಟೆನ್ಸ್ 1 ಮಾರ್ಕ್. ಇವು 4 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್. ಈ ಇದರಿಂದ ಕೇಳ್ತಾರೆ 4 ಕ್ವಶನ್ಸು 1 ಮಾರ್ಕಿನವು. ಇನ್ನು ಫ್ರೇಮಿಂಗ್ ಕ್ವಶನ್ಸ್, ಇದು 2 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್. ಫ್ರೇಮಿಂಗ್ ಕ್ವಶನ್ನು 2, ಇದನ್ನೇನು ಅವರ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಇಲ್ಲಿ ಫ್ರೇಮಿಂಗ್ ಕ್ವಶನ್ಸ್ ಏನಿರ್ತದೆ 2 ಕ್ವಶನ್ಸ್ ಆಫ್ 1 ಮಾರ್ಕು. ಎರರ್ ಐಡೆಂಟಿಫಿಕೇಷನು 2 ಕ್ವಶನ್ಸ್ ಆಫ್ 1 ಮಾರ್ಕು. ಎಕ್ಸ್ಪ್ರೆಷನ್ ಫಿಲ್ ಇನ್ ದ 2 ಬ್ಲ್ಯಾಂಕ್ಸ್ ಫಾರ್ 2 ಮಾರ್ಕ್ಸು. ಪ್ಯಾಸಿವ್ ವರ್ಬ್ಸ್ ಫಿಲ್ ಇನ್ ದ 3 ಬ್ಲ್ಯಾಂಕ್ಸ್ ಫಾರ್ 3 ಮಾರ್ಕ್ಸ್. ಫಿಲ್ ಇನ್ ದ ಬ್ಲ್ಯಾಂಕ್ ಕೊಡ್ತಾರೆ, 3 ಕೊಟ್ಟಿರ್ತಾರೆ, 3 ಮಾರ್ಕ್ಸ್. ಇನ್ ಅ ರಿಪೋರ್ಟೆಡ್ ಸ್ಪೀಚ್, ಎ ಕನ್ವರ್ಸೇಷನ್ ಇನ್ ಡೈರೆಕ್ಟ್ ಸ್ಪೀಚ್ ಕಂಟೈನಿಂಗ್ 5 sentences ಟು ಬಿ ಚೇಂಜ್ ಟು ಇಂಡೈರೆಕ್ಟ್ ಸ್ಪೀಚ್. ಈಚ್ ರಿಪೋರ್ಟೆಡ್ ಸೆಂಟೆನ್ಸ್ ಕ್ಯಾರೀಸ್ 1 ಮಾರ್ಕ್. ನೋಡಿ, 5 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡೋದು. ನೀವು ಒಂದೊಂದು ಸೆಂಟೆನ್ಸಿಗೆ 1 ಮಾರ್ಕು. ನೀವು ಎಷ್ಟು ಸೆಂಟೆನ್ಸ್ ಕರೆಕ್ಟ್ ಮಾಡ್ತೀರಾ ಅಷ್ಟು ಮಾರ್ಕ್ಸು ನಿಮಗೆ ಸಿಗುತ್ತೆ. 5 ಸೆಂಟೆನ್ಸ್ಗಳನ್ನು ಕೂಡ ನೀವು ಕರೆಕ್ಟಾಗಿ ಬರೆದ್ರೆ 5 ಮಾರ್ಕ್ಸು ನಿಮಗೆ ಸಿಗುತ್ತೆ. ಇನ್ನು ಕಂಪ್ರಹೆನ್ಷನ್ ಪ್ರೋಸ್ ಆ್ಯಂಡ್ ಪೊಯೆಟ್ರಿಯಲ್ಲಿ ನೋಡಿ, ಆ್ಯನ್ ಅನ್ಸೀನ್ ಪ್ರೋಸ್ ಪ್ಯಾಸೇಜ್ ಆಫ್ ಮಾಡ್ರೇಟ್ ಲೆಂತ್ ಇಸ್ ಗಿವನ್. 9 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್ ಆರ್ ಸೆಟ್ ಆನ್ ದ ಪ್ಯಾಸೇಜ್. ನೋಡಿ, 9 ಕ್ವಶನ್ಸನ್ನು ಕೇಳ್ತಾರೆ, ಒಂದೊಂದಕ್ಕೆ 1 ಮಾರ್ಕ್ಸು. ಅನ್ಸೀನ್ ಒಂದು ಪ್ರೋಸ್ ಪ್ಯಾಸೇಜ್ ಕೊಡ್ತಾರೆ, ಅದ್ರ ಮೇಲಿಂದ ಕ್ವಶನ್ಸ್ ಇರ್ತವೆ. ಇನ್ನು ಪೊಯೆಟ್ರಿ, ಒನ್ ಆಫ್ ದ 15 poems ಫ್ರಮ್ ದ ವರ್ಕ್ ಬುಕ್ ಈಸ್ ಗಿವನ್. 9 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್ ಆರ್ ಸೆಟ್ ಆನ್ ಇಟ್. ಇಲ್ಲಿ ಕೂಡ 9 ಕ್ವಶನ್ಸ್ ಇರ್ತವೆ 1 ಮಾರ್ಕದ್ದು. ನೀವು ಎಷ್ಟು ಕರೆಕ್ಟ್ ಬರ್ತೀರಿ ಅಷ್ಟು ಮಾರ್ಕ್ಸ್ ಬೀಳ್ತವೆ. ಇನ್ನು ಪ್ರನೌನ್ಸ್, ಮ್ಯಾಚ್ ದ ಇಂಡಿಕೇಟೆಡ್ ಪ್ರನೌನ್ಸ್ ವಿತ್ ದ ನೌನ್ ಫ್ರೇಜಸ್ ದೇ ರೆಫರ್ ಟು. ಅದಕ್ಕೆ 5 ಮಾರ್ಕ್ಸ್. ಇನ್ ಲಿಂಕರ್ಸ್, ಫಿಲ್ ಇನ್ ದ 4 ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಲಿಂಕರ್ಸ್ದು 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ನೀವು ಎಷ್ಟು ಕರೆಕ್ಟ್ ಬರ್ತೀರಿ ಅಷ್ಟು ಮಾರ್ಕ್ಸ್ ಸಿಗ್ತವೆ. ಎ ಫ್ಲೋರ್ ಚಾರ್ಟ್ ವಿತ್ 4 ಬ್ಲ್ಯಾಂಕ್ಸ್ ಆಫ್ ಹಾಫ್ ಮಾರ್ಕ್ಸ್ ಈಚ್. ಇದು ನೋಟ್ ಮೇಕಿಂಗ್ ಬಗ್ಗೆ. ಇನ್ನು ಡೈಲಾಗ್ ರೈಟಿಂಗ್, ಫಿಲ್ ಇನ್ ದ 3 ಮಿಸ್ಸಿಂಗ್ ಪಾರ್ಟ್ಸ್ ಆಫ್ ಎ ಕನ್ವರ್ಸೇಷನ್ ಫಾರ್ 3 ಮಾರ್ಕ್ಸ್. ಒಂದು ಕನ್ವರ್ಸೇಷನ್ ಕೊಟ್ಟಿರ್ತಾರೆ ಡೈಲಾಗ್, ಅದರಲ್ಲಿ ನೀವು 3 ಮಿಸ್ಸಿಂಗ್ ಪಾರ್ಟ್ಸನ್ನು ಕರೆಕ್ಟಾಗಿ ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ಎ ಜಾಬ್ ಅಪ್ಲಿಕೇಶನ್ ಈಸ್ ಟು ಬಿ ರಿಟರ್ನ್ ಅಲಾಂಗ್ ವಿತ್ ಎ ರೆಸ್ಯೂಮ್ ಬೇಸ್ಡ್ ಆನ್ ದ ಅಡ್ವರ್ಟೈಸ್ಮೆಂಟ್ ಗಿವನ್. ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಜಾಬ್ ಅಪ್ಲಿಕೇಶನ್ಗೆ ಇದು ರೆಸ್ಯೂಮ್ ಯಾವ ರೀತಿ ಇದನ್ನು ಮಾಡಬೇಕು ಅನ್ನೋದನ್ನ ಬರೀಬೇಕು. ಬರೆದ್ರೆ ನಿಮ್ಗೆ 5 ಮಾರ್ಕ್ಸು. ಅದಕ್ಕೆ ಜಾಬ್ ಅಪ್ಲಿಕೇಶನ್ ರೆಸ್ಯೂಮ್ ಯಾವ ರೀತಿ ಬರೆಯೋದು ಅನ್ನೋದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಈ 5 ಮಾರ್ಕ್ಸು ಸಿಗುತ್ತೆ. ಅದು ಕೊಟ್ಟಿರುವಂಥ ಅಡ್ವರ್ಟೈಸ್ಮೆಂಟ್ ಬೇಸಲ್ಲೇ ನೀವು ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು, ಯಾವ ಒಂದು ಫಾರ್ಮೆಟ್ನಲ್ಲಿ ಬರೀಬೇಕು ಅನ್ನೋದು. ಇನ್ನು ಸ್ಪೀಚ್ ರೈಟಿಂಗ್, ಎ ಸ್ಪೀಚ್ ಈಸ್ ಟು ಬಿ ಡ್ರಾಫ್ಟೆಡ್ ಬೇಸ್ಡ್ ಆನ್ ದ ಕ್ಲೂಸ್ ಗಿವನ್. ಕೆಲವೊಂದಿಷ್ಟು ಕ್ಲೂಸ್ ಕೊಟ್ಟಿರ್ತಾರೆ, ಅದನ್ನು ನೋಡಿಕೊಂಡು ನೀವು ಒಂದು ಸ್ಪೀಚ್ ಡ್ರಾಫ್ಟ್ ಮಾಡಿದರೆ ಅದಕ್ಕೆ 5 ಮಾರ್ಕ್ಸು. ಇನ್ನು ಇಂಪಾರ್ಟೆಂಟ್ ನೋಡಿ, ಎ ನೋಟ್ ಆನ್ ದ ಇಂಟರ್ನಲ್ ಚಾಯ್ಸ್ ಸಿಸ್ಟಮ್ ಫಾಲೋಡ್. ಈ ಇಂಟರ್ನಲ್ ಏನು ಚಾಯ್ಸ್ ಸಿಸ್ಟಮ್ ಇರುತ್ತಲ್ಲ, ಇದು ನೀವು ಕರೆಕ್ಟ್ ತಿಳ್ಕೊಂಡ್ರೆ ಸುಲಭವಾಗಿ ನೀವು ಸ್ವಲ್ಪ ಓದಿ ಪೂರ್ಣ ಅಂಕ ತೆಗಿಬೋದು. ಇಲ್ಲಿ ನೋಡಿ, 1 ಮಾರ್ಕ್ ಪಾರ್ಟ್ ಎಲ್ಲಿ 1 ಮಾರ್ಕ್ನಲ್ಲಿ ಏನಿರ್ತದೆ 1 to 10 ಕ್ವಶನ್ಸ್ ಇರ್ತವೆ. ಇದು 2, ಇದು 1 10 ಅಂತಾಗಿದೆ. 1 to 10 ಅದು 1 to 10ನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಫ್ರೇಮ್ 10 ಇರ್ತವೆ. ಫಾರ್ ದ ಸ್ಪ್ರಿಂಗ್ಸ್ ಕೋರ್ಸ್ ಬುಕ್ನಲ್ಲಿ ಇಲ್ಲಿ ನೋಡಿ 10 ಕ್ವಶನ್ಸು, ಆಲ್ ದ 10 ಬರೀಬೇಕು ನೀವು. ನಂಬರ್ ಆಫ್ ಕ್ವಶನ್ಸ್ ಟು ಬಿ ಆನ್ಸರ್ ಆಲ್ ದ 10. ಇನ್ನು 2 ಮಾರ್ಕ್ಸ್ನಲ್ಲಿ ಈಗಾಗಲೇ ಇದನ್ನು ನೋಡಿದ್ದೀವಿ ನಾವು ಮೇಲೆ ಕೂಡ, 4 ಕ್ವಶನ್ಸ್ಗೆ ಇರ್ತಾರೆ, ಎನಿ 3 ಬರೀಬೇಕು. ನೋಡಿ, ಪಾರ್ಟ್ ಬಿ ಅಲ್ಲಿ ಇದು ಸೆಕೆಂಡ್ ಮೇನಲ್ಲಿ. ಇನ್ನು 3 ಮಾರ್ಕ್ಸ್ ಪಾರ್ಟ್ ಬಿ ಅಲ್ಲಿ ಥರ್ಡ್ ಮೇನಲ್ಲಿ. 6 ಕ್ವಶನ್ಗೆ ಇರ್ತಾರೆ, ಎನಿ 4 ಬರೀಬೇಕು. ಇನ್ನು 4 ಮಾರ್ಕ್ಸ್ ನೋಡಿ, ಕ್ವಶನ್ ನಂಬರು ಕೂಡ ಕೊಟ್ಟಿದ್ದಾರೆ, 24 to 29 ಇರುತ್ತೆ ಮೇನ್ ಪಾರ್ಟ್ ಬಿ ಅಲ್ಲಿ 4th ಮೇನಲ್ಲಿ. ಇಲ್ಲಿ ನಂಬರ್ ಆಫ್ ಕ್ವಶನ್ಸು 6 ಫ್ರೇಮ್ ಮಾಡಿರ್ತಾರೆ, ಅದರಲ್ಲಿ 3 ಬರೀಬೇಕು ನೀವು. ಇನ್ನು ಫಾರ್ ದ ಸ್ಟ್ರೀಮ್ಸ್ ನೋಡಿ, ಸ್ಟ್ರೀಮ್ಸಲ್ಲಿ ಯಾವ ರೀತಿ ಇರ್ತದೆ, ಪಾರ್ಟ್ ಸಿ ಅಲ್ಲಿ ನೋಡಿ, ಪಾರ್ಟ್ ಎ ಪಾರ್ಟ್ ಬಿ. ಇದು ನಿಮ್ಮ ಕೋರ್ಸ್ ಬುಕ್ಕು ಮೊದಲನೇದು ಏನಿದೆ ಅಲ್ಲ ಸ್ಪ್ರಿಂಗ್ಸ್ನಲ್ಲಿ ಆಯಿತು. ಪಾರ್ಟ್ ಎ ಪಾರ್ಟ್ ಬಿದಲ್ಲಿ 1 2 3 4 ಅಂತ ಮೇನ್ಸ್ ಇರ್ತವೆ. ಇನ್ನು ಫಾರ್ ದ ಸ್ಟ್ರೀಮ್ಸ್ನಲ್ಲಿ ಪಾರ್ಟ್ ಸಿ ಡಿ ಇ ಇವೆಲ್ಲ ಸ್ಟ್ರೀಮ್ಸ್ ಬರ್ತವೆ. ಇಲ್ಲಿ 5th 6th ಮತ್ತು 7th ಮೇನ್ ಬರ್ತವೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ಏನಿರ್ತವೆ 36 ಮಟ್ಟ ಬರ್ತದೆ. ಇಲ್ಲಿ ಪಾರ್ಟ್ ಸಿ ಅಲ್ಲಿ ನೋಡಿ, ಇಂಟರ್ನಲ್ ಚಾಯ್ಸ್ ಏನು ಅನ್ನೋದನ್ನು ನೋಡ್ಕೋಬೇಕು. ಒಂದು ಅನ್ಸೀನ್ ಪ್ರೋಸ್ ಪ್ಯಾಸೇಜು, ಪೊಯೆಟ್ರಿ ಚೂಸನ್ ಫ್ರಮ್ ದ ವರ್ಕ್ ಬುಕ್ಕು.
ಇದಕ್ಕೂ 9 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 9 ಮಾರ್ಕ್ಸ್ ಇರುತ್ತೆ. ರಿರೈಟ್ ಆಸ್ ಡೈರೆಕ್ಟೆಡ್ ಮತ್ತು ಲಿಂಕರ್ಸು ಇದಕ್ಕೂ 4 ಮಾರ್ಕ್ಸ್ ಇರುತ್ತೆ, ಇದಕ್ಕೂ 4 ಮಾರ್ಕ್ಸ್ ಇರುತ್ತೆ. ಇಂಟರ್ನಲ್ ಚಾಯ್ಸ್ ಬಿಟ್ವೀನ್ ಅಂದರೆ ಇದರಲ್ಲೇ ಇಂಟರ್ನಲ್ ಚಾಯ್ಸ್ಗಳಿರ್ತವೆ. ಫ್ರೇಮಿಂಗ್ ಕ್ವಶನ್ಸು, ಎರರ್ ಐಡೆಂಟಿಫಿಕೇಷನು ಇದಕ್ಕೂ 2 ಮಾರ್ಕ್ಸು, ಇದಕ್ಕೂ 2 ಮಾರ್ಕ್ಸು. ಇನ್ ಜಾಬ್ ಅಪ್ಲಿಕೇಶನ್, ಸ್ಪೀಚ್ ರೈಟಿಂಗು ಇದಕ್ಕೂ 5 ಮಾರ್ಕ್ಸು, ಇದಕ್ಕೂ 5 ಮಾರ್ಕ್ಸು. ಈಗ ನಿಮಗೆ ಯಾವ ರೀತಿ ಇಂಟರ್ನಲ್ ಚಾಯ್ಸ್ ಅನ್ನೋದು ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗಲಿಲ್ಲ. ನೀವು ಕ್ವಶನ್ ಪೇಪರ್, ನಾವೇನು ಮಾಡೆಲ್ ಕ್ವಶನ್ ಪೇಪರ್ ನೋಡ್ತೀವಲ್ಲ ಅವಾಗ ಡಿಸ್ಕಸ್ ಮಾಡೋಣ. ಅವಾಗ ನಿಮಗೆ ಕ್ಲಿಯರಾಗಿ ಯಾವ ರೀತಿ ಇಂಟರ್ನಲ್ ಚಾಯ್ಸ್ ಅನ್ನೋದು ಗೊತ್ತಾಗ್ತದೆ. ಮತ್ತು ಮಾಡೆಲ್ ಕ್ವಶನ್ ಪೇಪರು ಮತ್ತು ಅವುಗಳ ಆನ್ಸರ್ ಜೊತೆಗೆ ಭೇಟಿ ಆಗೋಣ. ತಪ್ಪದೆ ನಾವು ಎಲ್ಲ ವಿಷಯಗಳ ಒಂದು ಮಾಡೆಲ್ ಕ್ವಶನ್ ಪೇಪರು ಡಿಸ್ಕಸ್ ಮಾಡ್ತಾ ಇದ್ವಿ ಮತ್ತು ಬ್ಲೂ ಪ್ರಿಂಟ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ವಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಗಳನ್ನು ಕೂಡ ಇಲ್ಲಿ ಚಾನಲ್ನಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದು. ತಪ್ಪದೆ ನೋಡಿ ಮತ್ತು ನಮ್ಮ ವಿಡಿಯೋಗೆ ಹೈಪ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಇರುತ್ತೆ, ಹೈಪ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.